ನಮ್ಮ ಹಿರಿಯರು, ನಮ್ಮ ಪೂರ್ವಜರು ಇದಕ್ಕೆ ಭಾರತ ಅಂತ ಹೆಸರಿಟ್ಟಾರ. ಏನು ಭಾರತ ಎಂದರೆ? ಬಹಳ ಜನರಿಗೆ ಇದರ ಬಗ್ಗೆ ಗೊತ್ತೇ ಇಲ್ಲ. ಆದರೂ ಭಾರತೀಯರು ನಾವೆಲ್ಲ. ಭಾರತ ಎಂದರೇನು ಅಂತ ಪ್ರಶ್ನೆ ಮಾಡಿದರೆ ದೊಡ್ಡ ದೊಡ್ಡ ಡಿಗ್ರಿ ಕಾಲೇಜಿನಲ್ಲಿ ಓದುವಂಥ ವಿದ್ಯಾರ್ಥಿಗಳು ಸಹಿತ, ನಾನು ಒಂದೊಮ್ಮೆ ಡಿಗ್ರಿ ಕಾಲೇಜಿನ ಉಪನ್ಯಾಸಕ್ಕೆ ಹೋದಾಗ ಈ ಪ್ರಶ್ನೆಯನ್ನಿಟ್ಟಿದ್ದೆ, ಭಾರತ ಎಂದರೆ ಏನು? ನೀವೆಲ್ಲ ಯುವ ಜನಾಂಗ ಇದಕ್ಕೆ ಉತ್ತರ ಕೊಡಬೇಕು ಅಂತ ಕೇಳಿದರೆ, ಆ ವಿದ್ಯಾರ್ಥಿಗಳ ಮಧ್ಯದಲ್ಲಿ ಒಬ್ಬ ವಿದ್ಯಾರ್ಥಿ ಯುವಕ ಎದ್ದು ನಿಂತು ಒಂದು ಮಾತನ್ನ ಹೇಳಿದ, ಏನು ಸ್ವಾಮೀಜಿ, ಭಾರತ ಅಂದ್ರೆ ಗೊತ್ತಿಲ್ವೇನು? ಭಾರತ ಅಂದ್ರೆ ಇಂಡಿಯಾ, ಇಂಡಿಯಾ ಅಂದ್ರೆ ಭಾರತ. ಅವರ ದೃಷ್ಟಿಯೊಳಗೆ ಇಷ್ಟೇ. ಆದರೆ ಬಲ್ಲವರ ದೃಷ್ಟಿಯೊಳಗೆ ಇದಕ್ಕೊಂದು ಅರ್ಥವನ್ನ ಕೊಟ್ಟಾರ. ಬ್ರಹ್ಮ ವಿದ್ಯಾಯ ರಮತೆ ಇತಿ ಭಾರತ. ಬ್ರಹ್ಮಜ್ಞಾನದ ಅರಿವಿನ ಸಂಪತ್ತಿನ ಸಮೃದ್ಧ ಭಾರತ ಇದು. ಭಾ ಅಂದ್ರೆ ಪ್ರಕಾಶ, ಭಾ ಅಂದ್ರೆ ಬೆಳಕು, ಭಾ ಅಂದ್ರೆ ಜ್ಯೋತಿ, ಭಾ ಅಂದ್ರೆ ಪರಂಜ್ಯೋತಿ. ರಥ ಅಂದ್ರೆ ಕೂಡುವಂತಹದ್ದು. ಬೆಳಕನ್ನ ಕೂಡುವ ಸನ್ಮಾರ್ಗದ ಆಧ್ಯಾತ್ಮದ ಅರಿವಿನ ಬೆಳಕನ್ನು ತೋರುವುದೇ ಅದು ಭಾರತ, ಭಾರತ, ಭಾರತ. ಭಾ ಎಂದರೆ ಭಾವಶುದ್ಧಿಯ ಅನುಭಾವಿಗಳು. ರ ಎಂದರೆ ರಾಗರಹಿತ ಯೋಗಿಗಳು, ಶಿವಯೋಗಿಗಳು. ತ ಎಂದರೆ ತತ್ವವರಿತ ತತ್ವಜ್ಞಾನಿಗಳು ಈ ದೇಶದೊಳಗೆ ಹುಟ್ಟಿದರು ಅಂತ ತಿಳ್ಕೊಂಡೆ ಈ ನೆಲಕ್ಕೆ ಭಾರತ, ಭಾರತ, ಭಾರತ ಅನ್ನುವಂತ ಹೆಸರು ಬಂತು. ಇದು ಎಂಥ ಪವಿತ್ರವಾದ ರಾಷ್ಟ್ರ, ಎಂಥ ಹೆಮ್ಮೆಯ ರಾಷ್ಟ್ರ ನಮ್ಮ ಭಾರತ ರಾಷ್ಟ್ರ. ಇದು ಸುಮ್ಮನೆ ದೊಡ್ಡದನಿಸ್ಕೊಂಡಿಲ್ಲ. ಇನ್ನೂ ಒಂದು ಮಾತನ್ನು ನಿಮ್ಮ ಜೊತೆಯಲ್ಲಿ ಬಹಳ ಪ್ರೀತಿಯಿಂದ ಹಂಚಿಕೊಳ್ತೇನೆ. ಇಡೀ ವಿಶ್ವದಲ್ಲಿ ತಾಯಿಯ ಸ್ಥಾನದಲ್ಲಿ ಇಟ್ಟು ಗೌರವಿಸುವಂತ ಏಕೈಕ ರಾಷ್ಟ್ರ ಭಾರತ ರಾಷ್ಟ್ರ. ನಾವೆಲ್ಲ ಭಾರತ ಮಾತೆಯನ್ನ ಗೌರವಿಸುವಾಗ ಅವ್ವ ಅಂತ ಗೌರವಿಸ್ತೇವೆ, ಮಾತೆ ಅಂತ ಗೌರವಿಸ್ತೇವೆ. ಬೋಲೋ ಭಾರತ್ ಮಾತಾ ಕಿ ಜೈ ಅನ್ನುವಂತ ಜೈ ಜೈಕಾರವನ್ನ ಮಾಡ್ತೇವೆ. ಈ ನುಡಿಯನ್ನ ವಿಶ್ವದ ಯಾವ ರಾಷ್ಟ್ರದವರು ಕೂಡ ತಮ್ಮ ರಾಷ್ಟ್ರಕ್ಕೆ ಬಳಸಿಕೊಂಡಿಲ್ಲ. ತಾಯಿಯ ಸ್ಥಾನದಲ್ಲಿಟ್ಟು ಗೌರವಿಸಲ್ಪಡುವಂತ ಏಕೈಕ ದೇಶ ಅದು ನಮ್ಮ ಹೆಮ್ಮೆಯ ಭಾರತ ದೇಶ. ನಾವು ಹೆಂಗ ಭಾರತ್ ಮಾತಾ ಕಿ ಜೈ ಅಂತೇವೆ, ಹಂಗ ಅವರು ಇಂಗ್ಲೆಂಡ್ ಮಾತಾ ಕಿ ಜೈ ಅಂದಿಲ್ಲ, ಅಮೇರಿಕಾ ಮಾತಾ ಕಿ ಜೈ ಅಂದಿಲ್ಲ, ಪಾಕಿಸ್ತಾನ್ ಮಾತಾ ಕಿ ಜೈ ಅಂದಿಲ್ಲ. ಒಂದೇ ಒಂದು ರಾಷ್ಟ್ರ ಇಡೀ ವಿಶ್ವದೊಳಗೆ. ಅದಕ್ಕಾಗಿ ಈ ರಾಷ್ಟ್ರಕ್ಕೊಂದು ಬಹುದೊಡ್ಡ ಗೌರವ. ಮೊನ್ನೆ ಒಂದು 15 ದಿನಗಳ ಹಿಂದೆ ಇನ್ಸ್ಟಾಗ್ರಾಮಿನಲ್ಲಿ ಒಂದು ಸಂದರ್ಭವನ್ನು ನಾನು ನೋಡಿದೆ ನನ್ನ ಮೊಬೈಲ್ನೊಳಗೆ. ನನಗೆ ಬಹಳ ಅಚ್ಚರಿ ಆಯಿತು. ನನ್ನ ನೋಟ್ಬುಕ್ಕಿನಲ್ಲಿ ಆ ವಿಷಯವನ್ನು ನೋಟ್ ಮಾಡಿಕೊಂಡೆ. ಅದರೊಳಗೆ ಏನು ಚಲೋ ಸಿಗ್ತದ ಅದನ್ನು ನೋಟ್ ಮಾಡ್ಕೋಬೇಕು. ನಮ್ಮ ಹುಡುಗರಿಗೆ ಈ ರೂಢಿ ಬರಬೇಕು. ಮೊಬೈಲ್ನಾಗ ಚಲೋದೆಲ್ಲ ಕೈ ಬಿಡ್ತಾರ, ಕೆಟ್ಟದ್ದಟ್ಟ ಹಿಡ್ಕೊಂಡು ಕುಂದಿರ್ತಾರೆ. ಹಂಗಾಗಿ ಸಮಾಜ ಕೆಡಾಕತ್ಯದ. ಅದರೊಳಗೆ ಏನೆಲ್ಲ ಸಿಗ್ತದೆ ಹುಡುಕಬೇಕು, ಕೆದಕಬೇಕು, ನೋಡಬೇಕು. ಎಷ್ಟು ಅದ್ಭುತ! ಅಲ್ಲಿ ನಾನು ನೋಡಿ ಬೆರಗಾದೆ. ಒಬ್ಬ ವಿದೇಶದ ಅಮೇರಿಕಾದ ಹೆಣ್ಣು ಮಗಳು ತನ್ನ ಮಗುವಿಗೆ ಇಂಡಿಯಾ ಅಂತ ಹೆಸರಿಟ್ಟಾಳ. ನೀವು ನೋಡಿರ್ಬೇಕಲ್ಲ. ಆ ತಾಯಿಗೆ ಒಂದ್ಸಲ ಜೋರಾಗಿ ಚಪ್ಪಾಳೆ ತಟ್ರಿ. ಇಂಡಿಯಾದೊಳಗೆ ಇಟ್ಟು ಮಂದಿ ಅದೀವಿ, ಯಾರಾದರೂ ಇಟ್ಟಿದ್ದು ಒಂದು ಉದಾಹರಣೆ ಇದ್ರೆ ಹೇಳ್ರಿ ನನಗೆ. ಹುಡುಕ್ಯಾಡಿ ಹೆಸರಿಡ್ತಾರೆ. ನಿಮ್ಮ ಮಗುವಿಗೆ ಹೆಸರಿಡಬೇಕೇ? ಅವು ಪುಸ್ತಕ ಬಂದಾವ್ರಿ. ಮುಂದೆ ಪ್ರಶ್ನೆ ಅದ, ನೀವು ಸಪ್ನಾ ಬುಕ್ ಸ್ಟಾಲಿಗೆ ಹೋದ್ರೆ ಅಲ್ಲಿ ಇಟ್ಟಿರ್ತಾರೆ, ನಿಮ್ಮ ಮಗುವಿಗೆ ಹೆಸರಿಡಬೇಕೇ? ಅದ್ರಾಗ ಒಂದು 1008 ಹೆಸರು ಬರ್ದಾರ, ಬರೇ 2 ಅಕ್ಷರದ ಹೆಸರು.
ಮೂರಕ್ಷರ ಅನ್ನಕ್ಕಾಗಲ್ಲ ನಮ್ಮ ಮಂದಿಗೆ. ಮುಂದೆ ಬರ್ತಾ ಒಂದಕ್ಷರ ಬಂದರೂ ಬರ್ಬೋದು, ಎ ಬಿ ಸಿ ಡಿ ಅಂತ ಇಟ್ಟರು ಇಡ್ಬೋದು, ಅಥವಾ ನಂಬರ್ 1 ನಂಬರ್ 2 ನಂಬರ್ 3 ಹಿಂಗೂ ಇಡ್ಬೋದು. ಅಚ್ಚರಿಯ ಮಾತು. ನಾನು ಬೆರಗಾದ ಒಂದು ಕ್ಷಣ ಆ ತಾಯಿಗೆ ಮನಸ್ಸಿನಿಂದ ಆತ್ಮೀಯತೆಯ ಧನ್ಯವಾದಗಳನ್ನು ಹೇಳಿದೆ. ನಾನೊಂದು ಮೆಸೇಜ್ ಕೊಟ್ಟೆ, ಆ ತಾಯಿಗೆ ಧನ್ಯವಾದವನ್ನು ಕಳಿಸಿದೆ. ತನ್ನ ಹೆಣ್ಣು ಮಗುವಿಗೆ ಇಂಡಿಯಾ ಅಂತ ಹೆಸರಿಟ್ಟಾಳ. ಎಷ್ಟು ಖುಷಿ ಆಗ್ತದಲ್ಲ. ಅಮೇರಿಕಾದ ಹೆಣ್ಣುಮಗಳು. ಅಲ್ಲೊಬ್ರು ಕೇಳಿ, ಬೇಬಿ ವಾಟ್ ಈಸ್ ಯುವರ್ ನೇಮ್ ಕರೆದು ಕೇಳಿದಗಳೇ, ಮೈ ನೇಮ್ ಈಸ್ ಇಂಡಿಯಾ ಅಂತದು. ನನ್ನ ಹೆಸರು ಇಂಡಿಯಾ ಅಂದುಗಳೇ ಅವನಿಗೆ ಬಹಳ ಆಶ್ಚರ್ಯ ಆಯಿತು. ಅವ್ರ ಅವ್ವನನ್ನು ಕೇಳಿದ, ನಿಮ್ಮ ಈ ಮಗುವಿಗೆ ಇಂಡಿಯಾ ಅಂತ ಯಾಕೆ ಹೆಸರಿಟ್ಟಿರಿ ಅಂದ್ರೆ, ಆ ತಾಯಿ ಹೇಳ್ತಾಳ, ಇಂಡಿಯಾ ಈಸ್ ಎ ಗಾಡ್. ಇಂಡಿಯಾ ಅಂದ್ರೆ ನನ್ನ ಪಾಲಿಗೆ ಅದು ದೇವರು ಅಂದ್ಲ ಹೆಣ್ಮಗಳು, ಅಮೇರಿಕಾದ ಹೆಣ್ಮಗಳು. ಭಾರತ ಅಂದ್ರೆ ನನಗೆ ದೇವರು. ಇಂಡಿಯಾ ಈಸ್ ಎ ಸ್ಪಿರಿಚುವಲ್ ವಿಸ್ಡಮ್ ಕಂಟ್ರಿ. ಭಾರತ ಅಂದ್ರೆ ಅದು ಆಧ್ಯಾತ್ಮದ ಅದ್ಭುತವಾದ ರಾಷ್ಟ್ರ. ಅಲ್ಲಿ ದೊಡ್ಡ ದೊಡ್ಡ ಮಹಾತ್ಮರು, ಸತ್ಪುರುಷರು, ಶರಣರು, ಸಂತರು, ಅವಧೂತರು, ಆರೂಢರು, ಸಿದ್ಧರು, ಸಾಧ್ಯರು, ಶಿವಯೋಗಿಗಳು, ದಾಸರು, ಪರಮಹಂಸರು, ವಿಜ್ಞಾನಿಗಳು, ಸುಜ್ಞಾನಿಗಳು, ತತ್ವಜ್ಞಾನಿಗಳು, ತಂತ್ರಜ್ಞಾನಿಗಳು ಅವತಾರವನ್ನು ತಾಳಿರುವಂತ ರಾಷ್ಟ್ರ ಆಗಿರುವುದರಿಂದ ನನ್ನ ಮಗಳು ಕೂಡ ಇಂಡಿಯಾದಂತೆ ಬೆಳಗಬೇಕು ಅಂತ ತಿಳ್ಕೊಂಡ ನನ್ನ ಮಗುವಿಗೆ ನಾನು ಇಂಡಿಯಾ ಅನ್ನುವಂತ ಹೆಸರಿಟ್ಟೀನಿ ಅಂದಾಗ ನಾವೆಲ್ಲ ಭಾರತೀಯರು ಇವತ್ತು ವಿಚಾರ ಮಾಡಬೇಕು. ನಮ್ಮ ದೇಶದ ಘನತೆ, ಅದಕ್ಕಾಗಿ ವಿಶ್ವದೊಳಗ ವಿಶ್ವಗುರು ಭಾರತ, ವಿಶ್ವಗುರು ಬಸವಣ್ಣ. ವಿಶ್ವದೊಳಗ ವಿಶ್ವಗುರು ಭಾರತ, ವಿಶ್ವಗುರು ಬಸವಣ್ಣ. ಇದನ್ನು ಮರಿಬಾರದು. ಒಬ್ಬ ಹಿಂದಿ ಕವಿ ಬಹಳ ಚಂದ ಒಂದು ಮಾತು ಹೇಳ್ಯಾನ, ದೇಶ್ ಮಹಾನ್ ನಹಿ ಬನ್ತಾ ಮೋಟರ್ ಕಾರೋं से, देश महान नहीं बनता मोटर कारों से, देश महान नहीं बनता महल मीनारों से, देश महान नहीं बनता फिल्मी तारे सितारों से, देश महान नहीं बनता ऊंचे भाषणों से, देश महान बनता है शरण संत महात्माओं से, ऊंचे आचार विचारों से, ऊंचे आचार विचारों से. ಈ ದೇಶ ಯಾವಾಗ ದೊಡ್ಡದಾಗ್ತದಂದ್ರೆ, ದೊಡ್ಡ ದೊಡ್ಡ ಕಾರುಗಳು ಈ ದೇಶದೊಳಗೆ ಓಡಾಡಿದರೆ ದೊಡ್ಡದಾಗೋದಿಲ್ಲ. ದೊಡ್ಡ ದೊಡ್ಡ ಚೌಪದಿ ರಸ್ತೆಗಳು ಈ ದೇಶದೊಳಗೆ ನಿರ್ಮಾಣ ಆದಾಗ ದೊಡ್ಡದಾಗೋದಿಲ್ಲ. ಈ ದೇಶದೊಳಗೆ ದೊಡ್ಡ ದೊಡ್ಡ ಮಹಡಿಯ ಮನೆಗಳನ್ನ, ಅರಮನೆಯಂತ ಮಹಲುಗಳನ್ನು ಕಟ್ಟಿದಾಗ ಇದು ದೊಡ್ಡದಾಗೋದಿಲ್ಲ. ಈ ದೇಶದೊಳಗ ನಟ ನಟಿಯರು ಏನೇನೋ ಮಾಡ್ತಾ ಓಡಾಡಿದ್ರೆ ಈ ದೇಶ ದೊಡ್ಡದಾಗೋದಿಲ್ಲ. ಈ ದೇಶದೊಳಗೆ ಉದ್ದುದ್ದ ಭಾಷಣಗಳನ್ನು ಮಾಡಿದ್ರ ಈ ದೇಶ ದೊಡ್ಡದಾಗೋದಿಲ್ಲ. ಈ ದೇಶ ಯಾವಾಗ ದೊಡ್ಡದಾಗ್ತದಂದ್ರ, ಈ ದೇಶದೊಳಗೆ ಶರಣರು, ಸಂತರು, ಮಹಾತ್ಮರು, ಅವಧೂತರು, ಆರೂಢರು, ಸತ್ಪುರುಷರು, ಶಿವಯೋಗಿಗಳು ಇಲ್ಲಿ ಅವತಾರವನ್ನು ತಾಳಿದ್ರು ಅಂತ ತಿಳ್ಕೊಂಡ ಈ ದೇಶ ದೊಡ್ಡದಾಗ್ತದ. ಈ ದೇಶದೊಳಗಿರುವಂತ ಆಚಾರ ವಿಚಾರಗಳಿಂದ ಈ ದೇಶ ದೊಡ್ಡದಾಗ್ತದೆ. ಅದಕ್ಕಾಗಿ ಭಾರತ ದೇಶ ಇದು ದೇವರ ಮನೆ ಎಂದಾರ.